Hi guys, welcome back to my YouTube channel ಸ್ವಾದ ಮತ್ತು ಶೈಲಿ. ಇವತ್ತು ಸಂಡೇ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ, ಅವರೆಕಾಳು ಸೀಸನ್ ಹೇಗಿದ್ರು ಸ್ಟಾರ್ಟ್ ಆಯಿತು. ಸೊ ಬಸವನಗುಡಿನಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರೆಕಾಳು ಮೇಳ ನಡೆಸ್ತಿದ್ದಾರೆ. ಸೊ ನಿಮಗೆ ಟೈಮ್ ಇದ್ದರೆ ಈ ವೀಕ್ ಹೋಗ್ಬಿಟ್ಟು ಬನ್ನಿ. 27th 5th ಜಾನ್ವರಿ ತನಕ ನಡೀತಿದೆ. ಸೊ ಮಿಸ್ ಮಾಡ್ದಲೇ ಹೋಗ್ಬಿಟ್ಟು ಅಟೆಂಡ್ ಮಾಡಿ. ಅದ್ರ ಜೊತೆಗೆ ಕೇಕ್ ಶೋ ನಡೀತಿದೆ ಅನಿಸುತ್ತೆ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಅದು ಕೂಡ ಎರಡೂ ಕೂಡ ನಮ್ಮ ಶೆಡ್ಯೂಲಲ್ಲಿದೆ. ಸೊ ಬನ್ನಿ, ಹೇಗಿತ್ತು ಅಂತ ಚೆಕ್ ಮಾಡ್ಕೊಂಡು ಬರೋಣ. ಸೊ ನಾವಿವಾಗ ಪ್ಯಾಲೇಸ್ ಗ್ರೌಂಡ್ಗೆ ಕೇಕ್ ಶೋಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಫ್ರೀ ಎಂಟ್ರೆನ್ಸ್ ಇರಲಿಲ್ಲ. 150 ರೂಪಾಯಿ ಪೇ ಮಾಡಬೇಕಿತ್ತು. ಪೇ ಮಾಡಿಬಿಟ್ಟು ನಾನು ಮತ್ತು ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ಅವ್ರ ಫ್ಯಾಮಿಲಿ ಎಲ್ಲ. ಅದಂತ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಿದ್ವಿ. ಆಲ್ಮೋಸ್ಟ್ ಇವಾಗ ಮುಂದೆ ಬರೋ ಎಲ್ಲ ವಿಡಿಯೋ ಕ್ಲಿಪ್ಗಳು ಕೂಡ ಅವ್ರು ಹೇಳ್ದಂಗೆ ಕೇಕ್ ಆಗಿತ್ತು. ಇದು ಕೇಕ್ ಶೋ ಆಗಿದ್ದು ಎಲ್ಲ ಕೇಕ್ ಅಂತಲೇ ಹೇಳಿದರು. ಆದರೆ ನನಗೆ ಕೇಳಬೇಕು ಅಂತ ಅಂದರೆ 150 ರೂಪಾಯಿ ಕೊಟ್ಬಿಟ್ಟು ಬಂದು ನೋಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ. ಇವರು ಕೇಕ್ ಅಂತ ತೋರಿಸ್ತಿರ್ಬೋದು, ಆದರೆ ಸ್ಟೈರೋಫೋಮ್ ಮೇಲೆ ಕ್ರೀಮ್ ಮೆತ್ತಿದ್ರು ಕೂಡ ನಮಗೆ ಗೊತ್ತಾಗಲ್ಲ. ಆದರೆ ಅಕಸ್ಮಾತ್ ಏನಾದರೂ ಇದು ಕೇಕೆ ಆಗಿದೆ, ಒಂದು ಗುಡ್ ಎಫರ್ಟ್ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ನಮಗೆ ಇಲ್ಲಿ ಏನು ಜಾಸ್ತಿ ಇತ್ತು ಅಂತ ಅನ್ನಿಸ್ಲಿಲ್ಲ. ಬರೀ ಒಂದು 10 to 12 ಕೇಕ್ಗಳಿತ್ತು, ಅದನ್ನು ಡಿಸ್ಪ್ಲೇಗೆ ಹಾಕಿದ್ರು ಅಷ್ಟೇ. ಇವಾಗ ಅದನ್ನು ಮುಗಿಸ್ಕೊಂಡು ನಾನು ಆಚೆ ಬಂದಿದ್ದೀನಿ. ಇಲ್ಲಿ ಬೇಕ್ಡ್ ಐಟಮ್ಸ್, ಕೇಕು, ಬಿಸ್ಕೆಟ್ಸು ಅದನ್ನು ಸೇಲ್ಗೆ ಅಂತ ಇಟ್ಟಿದ್ದು ಒಂದು ಚಿಕ್ಕ ಸ್ಟಾಲ್ಗಳು ಮಡಗಿದ್ರು ಆಚೆ ಕಡೆ. ಸೊ ಅದನ್ನು ಸ್ವಲ್ಪ ವಿಸಿಟ್ ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ತಂಗಿ. ಸೊ ಇವತ್ತಿನ ಸ್ಪೆಷಲ್ ಗೆಸ್ಟ್ ನನ್ನ ತಂಗಿ ಮೌಲ್ಯ. ಆ್ಯಂಡ್ ಅವಳು ಎಲ್ಲ ಪ್ರಮೋಷನ್ ಮಾಡ್ತಿರ್ತಾಳೆ, ಇಲ್ಲಿ ಬರೋ ಎಲ್ಲ ಬ್ರ್ಯಾಂಡ್ನ ಇವತ್ತು ಪ್ರಮೋಷನ್ ಮಾಡ್ತಿರ್ತಾಳೆ. ಸೊ ಯಾರ್ಯಾರ್ದೆಲ್ಲ ಬ್ರ್ಯಾಂಡ್ ಹೇಳ್ತೀನಿ ಅವರೆಲ್ಲ ಡೈರೆಕ್ಟಾಗಿ ನಾನು GPay ಮಾಡಿಬಿಡಿ, ನನ್ನ UPI ಕೋಡ್ ಸ್ಪಾನ್ಸರ್ ಮಾಡಿ. ಓಕೆ, ನನಗೆಲ್ಲ ಪೇಮೆಂಟ್ ಬಂದಮೇಲೆ ನಾನು ವೀಡಿಯೋನ ಪಬ್ಲಿಷ್ ಮಾಡ್ತಾರೆ. ಈಗ ಒಂದು ಚಿಕ್ಕ ಸ್ನ್ಯಾಕ್ ಬ್ರೇಕ್ ತೊಗೊಳ್ಳೋಣ, ಯಾಕೆಂದರೆ ಮುಂದೆ ಒಂದಷ್ಟು ಸ್ಟಾಲ್ಸ್ಗಳಿದೆ ವಿಸಿಟ್ ಮಾಡೋದಕ್ಕೆ. ಸುಸ್ತಾಗಿ ಹೋಗ್ಬಾರ್ದಲ್ಲ, ಅದಕ್ಕೆ ಒಂದು ಕಾಟನ್ ಕ್ಯಾಂಡಿ ಸ್ನ್ಯಾಕ್ ಬ್ರೇಕ್ ತೊಗೊಂಡಿದ್ದೀವಿ. ಯಾಕೆಂದರೆ ನಮ್ಮಪ್ಪ ಅಮ್ಮ ಎಲ್ಲ ನೋಡ್ತಿದ್ದಾರೆ. ಕಾಟನ್ ಕ್ಯಾಂಡಿ ತಿನ್ನಿರಿ, ಸಕ್ಕರೆ ಕಾಯಿಲೆ ತರಿಸ್ಕೊಳ್ಳಿ. ಸೊ ಆವಾಗಲೇ ಹೇಳ್ದಂಗೆ ತುಂಬ ಸ್ಟಾಲ್ಸ್ಗಳಿತ್ತು, 150 to 60 ಸ್ಟಾಲ್ಸ್ ಆದರೂ ಇತ್ತು. ತುಂಬ ತರಹದ ವೆರೈಟೀಸ್ ಇದೆ. ನಿಮಗೆ ಸೋಪು, ಕ್ಲಾತ್ಸು, ಕರ್ಟನ್, ಬ್ಯಾಕ್ ಮಸಾಜರು, ಫುಡ್ ಐಟಮ್ಸ್, ಆ ಥರ ಎಷ್ಟೊಂದು ಸ್ಟಾಲ್ಸ್ಗಳಿತ್ತು. ಏನು ಮಾಡ್ತಿದ್ಯಾ ಮೌಲ್ಯ? ಟೇಸ್ಟ್ ಮಾಡೋದು ಏನೋ ದೋಸೆ ಚಪಾತಿ ತಿನ್ನೋದಂತೆ. ಓಕೆ, ಹಾಗಿದೆ. ಲೋಟಸ್ ಚಾಕ್ಲೇಟ್ ತಿನ್ನಿ, ಲೋಟಸ್ ಥರ ಪಿಂಕ್ ಆಗಿದೆ. ಬಟ್ ಚಾಕ್ಲೇಟ್ ಮಾತ್ರ ಬ್ರೌನ್ ಇದೆ. ಈ ಇಡೀ ಕೇಕ್ ಶೋನಲ್ಲಿ ಕರೆಕ್ಟಾಗಿ ಎಂಜಾಯ್ ಮಾಡಿದ್ದು ಅಂತ ಅಂದರೆ ಮೌಲ್ಯನೇ ಅಂತ ಅನ್ಬೋದು. ಯಾಕೆಂದರೆ ಕೊಟ್ಟಿರೋ 150 ರೂಪಾಯಿಗೆ ಮೋಸ ಆಗಬಾರ್ದಪ್ಪ ಅನ್ನೋ ಮೆಂಟಾಲಿಟಿನಲ್ಲಿ ಎಲ್ಲ ಸಿಕ್ಕಿದ್ದ ಸ್ಯಾಂಪಲ್ಗಳನ್ನೆಲ್ಲ ಟ್ರೈ ಮಾಡಿದ್ಲು. ಇದು ಯಾವುದೋ ಬ್ಯಾಕ್ ಮಸಾಜರ್ ಅಂತ ಅದನ್ನು ಕೂಡ ಟ್ರೈ ಮಾಡಿದ್ಲು. ಯಾಕೆ ಈ ಥರ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ ಮೌಲ್ಯ ಅಂತ ನೀವೇನಾದ್ರು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ರೆ, ಎಷ್ಟು ಸರ್ ಪ್ರೈಸು ಅಂತ ಕೇಳೋದಕ್ಕೆ ಸರ್ ಒಂದೇ ಸತಿ 6,000 ಅಂತ ಅಂದ್ಬಿಟ್ರು. ಸೊ ಶಾಕಲ್ಲಿ ನೋಡ್ತಿದ್ಲು. ಆ್ಯಂಡ್ ಹೇಗಿದೆ ಮೌಲ್ಯ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆಯಾ ಅಂತ ಕೇಳೋದಕ್ಕೆ ನೋಡಿ ಹೇಗಂತಿದೆ. ಸೊ ಇದಾಗಿತ್ತು ನಮ್ಮ ಕೇಕ್ ಶೋ ವ್ಲಾಗ್. ಒಂದಷ್ಟು ಐಟಮ್ಸ ಶಾಪ್ ಮಾಡಿಕೊಂಡು ಕೊನೆಗೆ ಹೇಗಿದೆ ರಿವ್ಯೂ ಅಂತ ಕೇಳೋಣ. ಹೇಗಿತ್ತು? ಚೆನ್ನಾಗಿದ್ದಿಲ್ಲ ಫ್ರೆಂಡ್ಸ್, ಇಟ್ ಇಸ್ ನಾಟ್ ಮಾತು ಕೇಳಬೇಡಿ, ಅಲ್ಲಿ ಮಾತು ಕೇಳಿ. ಏನು ತಿನ್ನಕ್ಕೆ ಹೋಗ್ಬೇಕಷ್ಟೇ. 150 ರೂಪೀಸ್ ಇದಕ್ಕಂತೆ, 150 ರೂಪೀಸ್ ಎಂಟ್ರಿನೇ 150 ರೂಪೀಸ್ ಕೊಟ್ಟು ಇಲ್ಲಿ ಮತ್ತೆ ತಿನ್ನಕ್ಕೆ ಖರ್ಚು ಮಾಡೋಕ್ಕೆ ಯಾವನು ಬರ್ತಾರೆ? ಹೋಗಬೇಡಿ, ಇಟ್ ಇಸ್ ವೇಸ್ಟ್. ಯಾಕೆ ಕೇಕು ತಿನ್ನಕ್ಕೆ ಕೊಡಲ್ಲ ಏನಿಲ್ಲ, ಇಟ್ ಇಸ್ ಸಚ್ ಅ ವೇಸ್ಟ್ ಆಫ್ ಮನಿ ಬ್ರೋ. ಓಕೆ, ನೆಕ್ಸ್ಟ್ ಸ್ಟಾಪ್ ಯಾವ ಮೇಳ? ಮನೆ ಮೇಳ. ಹೀಗೆ ಕೇಕ್ ಶೋಗೆ ಬಾಯ್ ಹೇಳ್ತಾ ನಮ್ಮ ಮುಂದಿನ ಸ್ಟಾಪ್ ಆಗಿದ್ದ ಬಸವನಗುಡಿಯಲ್ಲಿರೋ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಹೋಗೋಣ ಬನ್ನಿ. ಆ್ಯಸ್ ಯೂಶ್ವಲ್ ಬೆಂಗಳೂರು ಟ್ರಾಫಿಕ್ ಪೀಕಲ್ಲಿತ್ತು. ಇದನ್ನೆಲ್ಲ ದಾಟ್ಕೊಂಡು ಕೊನೆಗೂ ಬಂದ್ವಿ ನಾವು ನ್ಯಾಷನಲ್ ಗ್ರೌಂಡ್ಗೆ. ಆ್ಯಂಡ್ ಬಂದ್ವಿ, ಯಾಕಾದರೂ ಸಂಡೇ ಬಂದ್ವಪ್ಪ ಅಂತ ಅನ್ನಿಸ್ಬಿಡ್ತು. ಆ ಬಿಸಿಲಿಗೂ ಇಷ್ಟು ಜನಕ್ಕೂ. ಆ್ಯಂಡ್ ನೀವು ನೋಡ್ತಿರೋದು ಇಲ್ಲಿರೋ ಮೆನ್ಯು.
ಆಲ್ಮೋಸ್ಟ್ 150 ಐಟಮ್ಸ್ ಆದರೂ ಲಿಸ್ಟ್ ಮಾಡಿದ್ದಾರೆ ಇಲ್ಲಿ. ಎಲ್ಲ ಅವರೇ ಬೇಳೆನಲ್ಲೇ ಮಾಡಿರೋದು. ಸೊ ಪ್ರಾಬ್ಲಮ್ ಏನಪ್ಪ ಇಲ್ಲಿಗೆ ಬಂದಿದ್ದು ಅಂತ ಅಂದರೆ, ಎಲ್ಲಿ ನೋಡಿದ್ರು ಕ್ಯೂ, ಅಲ್ಲಿ ನೋಡಿದ್ರು ಕ್ಯೂ, ಇಲ್ಲಿ ನೋಡಿದ್ರು ಕ್ಯೂ. ನೀವು ಏನೇ ತಿನ್ನಬೇಕಂದ್ರೂ ಕ್ಯೂನಲ್ಲಿ ನಿಂತ್ಕೊಬೇಕು. ಹಾಗೋ ಹಿಂಗೋ ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ಕೊನೆಗೆ ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡು ಬಂದು ಕೂತಿದ್ದೀವಿ. ಹೋಮ್ಲೆಸ್ ಹೊರಗಡೆ ತರೋದು ಅಲ್ಲ, ಅದೊಂದು ತಟ್ಟೆ ಪಲಾವ್ ತರೋದು ಸರ್ವಿಸ್ ಮಾಡಿ. ಯಾರು ಬರಬೇಡಿ, ಯಾರು ಬರಬೇಡಿ. ಇದು ಬಿಟ್ಟು ಒಂದಷ್ಟು ಸ್ಟಾಲ್ಸ್ಗಳಿತ್ತು ಇಲ್ಲೂ ಕೂಡ, ಬಟ್ ತುಂಬ ಟೈಮ್ ಆಗಿತ್ತು ಮತ್ತು ಎಲ್ಲ ಕಡೆ ಜನರಿದ್ದು ಅಂತ ವಿಸಿಟ್ ಮಾಡಲಿಲ್ಲ. ಆ್ಯಂಡ್ ಇದಾಗಿತ್ತು ನನ್ನ ಫ್ಯಾಮಿಲಿ ಮತ್ತು ನನ್ನ ಮಮ್ಮಿ ಫ್ರೆಂಡ್ ಫ್ಯಾಮಿಲಿ. ಸೊ ಆ್ಯಂಡ್ ದಿಸ್ ವಾಸ್ ದ ಅವರೆಕಾಳು ಆ್ಯಂಡ್ ಅವರೆಕಾಳು ಮೇಳ ಆ್ಯಂಡ್ ಕೇಕ್ ಶೋ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಲಿ, ಆಗ್ದಲೇ ಇರಲಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.